ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಜಯ ಏಕಾದಶಿ ಯಾವಾಗ ಮತ್ತು ಹೇಗೆ ಏಕಾದಶಿ ಉಪವಾಸವನ್ನು ಮಾಡಬೇಕು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಅಂತಲೇ ಕರಿತೀವಿ. ಈ ವರ್ಷ ಜಯ ಏಕಾದಶಿ ಫೆಬ್ರವರಿ 20ರಂದು ಅಂದರೆ ಮಂಗಳವಾರ ಬಂದಿದೆ ನಾಳೆ. ಏಕಾದಶಿ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಮತ್ತು ಮರುದಿನ ಬುಧವಾರ ದ್ವಾದಶಿ ತಿಥಿಯಂದು ಮುಕ್ತಾಯವಾಗುತ್ತದೆ. ಏಕಾದಶಿಯಂದು ಉಪವಾಸವನ್ನು ಆಚರಿಸುವುದು ಮತ್ತು ವಿಷ್ಣುವನ್ನು ಪೂಜಿಸುವುದು ನಮಗೆ ಸಂತೋಷ, ಸಮೃದ್ಧಿ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ತರುತ್ತದೆ. ಈ ದಿನ ನಾವು ಸಂಪೂರ್ಣವಾಗಿ ವಿಷ್ಣುವಿನ ಸ್ತೋತ್ರಗಳು ಹಾಗೆ ಮಂತ್ರಗಳ ಮೂಲಕನೇ ಪೂಜೆಯನ್ನು ಮಾಡಬೇಕಾಗತ್ತೆ. ಜಯ ಏಕಾದಶಿಯ ಶುಭ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಾನ್ ವಿಷ್ಣುವನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಹಾಗೆ ನಂತರ ಸ್ನಾನ ಮಾಡಿ ಹಳದಿ ವಸ್ತ್ರವನ್ನು ಧರಿಸಿ ತುಪ್ಪದ ದೀಪಗಳಿಂದ ಹಚ್ಚಿ ಹಾಗೂ ಜಗದ ರಕ್ಷಕನಾದ ಭಗವಾನ್ ವಿಷ್ಣು ಮತ್ತು ತಾಯಿ ಶ್ರೀ ಲಕ್ಷ್ಮಿಯನ್ನಿಗೆ ಹೂವುಗಳು, ಧೂಪ ದ್ರವ್ಯಗಳು, ದೀಪಗಳು ಮತ್ತು ತುಳಸಿ ಎಲೆಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ವಿಷ್ಣುವಿನ ಒಂದು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಈ ದಿನ ನೀವು ಸಂಪೂರ್ಣವಾಗಿ ಏಕಾದಶಿಯ ಉಪವಾಸವನ್ನು ಮಾಡಬೇಕಾಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ವಿಷ್ಣುವಿನ ಆರಾಧನೆಯಲ್ಲೇ ನಿಮ್ಮ ಈ ದಿನವನ್ನು ಸಂಪೂರ್ಣವಾಗಿ ಕಳೆಯಬೇಕಾಗತ್ತೆ. ಈ ದಿನ ನೀವು ಸಂಪೂರ್ಣವಾಗಿ ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾದಂಥ ಸ್ತೋತ್ರಗಳನ್ನು ಪಠಿಸಿ ಮತ್ತು ಏಕಾದಶಿಯ ಉಪವಾಸಕ್ಕೆ ಸಂಬಂಧಿಸಿದ ಕಥೆಗಳನ್ನು ಸಹ ಓದ್ಬೋದಾಗಿದೆ. ಈ ಮೂಲಕ ನೀವು ಭಗವಾನ್ ವಿಷ್ಣುವಿಗೆ ಆರತಿ, ದೀಪ, ಧೂಪಗಳಿಂದ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಈ ಉಪವಾಸವನ್ನು ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನೀವೊಂದು ಉಪವಾಸವನ್ನು ಮಾಡಿ ಪೂರ್ತಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಆಶೀರ್ವಾದವನ್ನು ಪಡೆದುಕೊಳ್ಬಹುದು. ಇದರಿಂದ ನಿಮಗೆ ಸಂಪತ್ತು, ಸಮೃದ್ಧಿ ಹಾಗೂ ಮನೆಯಲ್ಲಿನ ಎಲ್ಲ ಕಷ್ಟಗಳು ಸಹ, ಆರ್ಥಿಕ ಸಮಸ್ಯೆಗಳು ಸಹ ದೂರವಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ. ಅದಕ್ಕೋಸ್ಕರ ನೀವು ಈ ಜಯ ಏಕಾದಶಿಯನ್ನು ಉಪವಾಸವನ್ನು ಆಚರಣೆ ಮಾಡಬೇಕಾಗತ್ತೆ. ಈ ರೀತಿ ನಾವು ಒಂದು ಏಕಾದಶಿಯಂದು ಉಪವಾಸವನ್ನು ಮಾಡಿ ನಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ಳಬಹುದಾಗಿದೆ ಹಾಗೂ ನಮ್ಮ ಆತ್ಮವನ್ನು ಸಹ ಶ್ರೀ ವಿಷ್ಣುವು ಶುದ್ಧೀಕರಿಸುತ್ತಾನೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಈ ಜಯ ಏಕಾದಶಿ ಉಪವಾಸವನ್ನು ಮಾಡಬೇಕಾಗತ್ತೆ. ಎಲ್ಲರೂ ಸಹ ನಾಳೆ ಮನೆಯಲ್ಲಿ ನೀವು ಈ ಉಪವಾಸವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾ ಭಗವಾನ್ ಶ್ರೀ ವಿಷ್ಣುವನ್ನು ಆರಾಧಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.